ಯಾರು ಸುಮ್ಮನೆ ಹಿಂಗಂದ್ರೆ ಕನ್ಪಿಸ್ತವನೆ. ನೋಡಿ ಸೈಡ್ಗೆ ಹೋಯ್ತಾವ್ರ ಇಬ್ರು, ಸೈಡ್ಗೆ ಹೋಯ್ತಾವ್ರ ಇಬ್ರು. ಬಾಲ ಏ ಹೋಗಲಿ ಬಾಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಬ್ಲಾಗ್ಸ್. ಇವತ್ತು 6:40ಕ್ಕೆ ಡ್ಯೂಟಿ ಆನ್ ಮಾಡಿದೆ. ಡ್ಯೂಟಿ ಇವಾಗ ಬಂದಿದೆ. ಟೈಮು 7:10. ವಿಜಯನಗರಕ್ಕೆ ಬಂದಿದೆ. ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಇವತ್ತು ರೂಮಲ್ಲೇ ಇದ್ದಂಗೆ ಬತ್ತು ಆರ್ಡ್ರು. ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತವ್ರೆ. ಇದು ಸೆಂಟ್ರಿಂಗ್ ಬೋರ್ಡ್. ಫಸ್ಟ್ನೇ ಬೋರ್ಡ್ಗೆ ಇವತ್ತು ನೋಡಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಅಷ್ಟೇ ಮುಗೀತು. ಸ್ನೇಹಿತರೆ, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. 7.4 ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನು. ವಿಜಯನಗರ ಹತ್ರ ಡ್ರಾಪ್ ಇರೋದು. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಫಸ್ಟ್ನೇ ಆರ್ಡ್ರು. ಇನ್ನು ಅವ್ರು ಬಂದಿಲ್ಲ, ಅನ್ಲೋಡ್ ಮಾಡೋರು. ಲೋಡ್ ಮಾಡಿದವರು ಫೋನ್ ಮಾಡಿದೆ, ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಸ್ನೇಹಿತರೆ, ಅನ್ಲೋಡ್ ಕಂಪ್ಲೀಟ್ ಆಗಿದೆ. ಇವಾಗ ಹೋಗೋಣ ಬನ್ನಿ ನೈಂಡಳಿಗೆ. ಟೈಮು 9:15 ಆಗಿದೆ. ಎರಡನೇ ಆರ್ಡ್ರು ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. 600 ಮೀಟ್ರ್ ಇದೆ. ಇಲ್ಲೇ ಪಿಕಪ್ ನೈಂಡಳಿಯಲ್ಲಿ ಬನ್ನಿ. ಡ್ರಾಪ್ ಇರೋದು ಆ ಕಡೆ ಚಿಕಲ್ಸ್ ಅಂದ್ರೆ ಆ ಕಡೆ ತೋರಿಸ್ತಾ ಇದೆ. ಚೆಕ್ ಮಾಡೋಣ ಬನ್ನಿ, ಹೋಗೋಣ ಪಿಕಪ್. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. ಅವಕ್ಕೆ ಪೈಪ್ಗಳಿರೋದು ಒಂದು 10 ಪೀಸ್ ಅವೆ ಪೈಪು. 10 ಅಡಿವು ಕ್ರಾಸಾಗಿ ಹಾಕ್ತವ್ರೆ. ನೋಡಿ ಲೋಡಿಂಗ್ ಆಗಿದೆ. ಇಷ್ಟೇ ಇರೋದು. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಡ್ರಾಪ್ ಹೋಗೋಣ ಬನ್ನಿ. 9 ಕಿಲೋಮೀಟರ್ ಇದೆ. ಎರಡನೇ ಆರ್ಡ್ರು ತುರಳಿ ಫಾರೆಸ್ಟ್ ಹತ್ರ ಇರೋದು ಡ್ರಾಪು. ಹೋಗೋಣ ಬನ್ನಿ. ಸ್ನೇಹಿತರೆ, ಟೈಮು 10:15 ಆಗಿದೆ. ಎರಡನೇ ಆರ್ಡ್ರು ಕಂಪ್ಲೀಟ್ ಆಗಿದೆ. ನೋಡೋಣ, ಮೂರನೇ ಆರ್ಡ್ರು ಬರೋವರೆಗೂ ವೆಯ್ಟ್ ಮಾಡೋಣ. ಇಲ್ಲೇ ಟೀ ಅಂಗಡಿ ಇದೆ, ಟೀ ಕುಡಿಯೋಣ ಬನ್ನಿ. ಎಷ್ಟೊತ್ತು ಬರುತ್ತೆ ಆರ್ಡ್ರು ಎಲ್ಲ ಹೇಳ್ತೀನಿ. ಸ್ನೇಹಿತರೆ, ಟೈಮು 10:20. ಮೂರನೇ ಆರ್ಡ್ರು ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. 1.5 ಕಿಲೋಮೀಟರ್ ಇದೆ. ಡ್ರಾಪ್ ಇರೋದು ಇಲ್ಲೇ ಕೋಣಂಕುಂಟೆಗೆ. ಇಲ್ಲೇ ಒಂದು 6 ಕಿಲೋಮೀಟರ್ ಇರ್ಬೋದು. ಹೋಗೋಣ ಬನ್ನಿ ಪಿಕಪ್ಗೆ. ಸ್ನೇಹಿತರೆ, ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ. ಮೂರನೇ ಆರ್ಡ್ರು. ಟೈಮು 10:25. ಲೋಡಿಂಗ್ ಸ್ಟಾರ್ಟ್ ಮಾಡೋರು. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಇಲ್ಲೇ ಕೋಣಂಕುಂಟೆ ಹತ್ರ ಡ್ರಾಪ್ ಇರೋದು. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಮೂರನೇ ಆರ್ಡ್ರು. ಅನ್ಲೋಡ್ ಪಾಯಿಂಟ್ಗೆ ಹೋಗೋಣ ಬನ್ನಿ. 5.5 ಕಿಲೋಮೀಟರ್ ಇದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಅನ್ಲೋಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಇದೇ ನೋಡಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ಕೋಣಂಕುಂಟೆ ಸಿಗ್ನಲ್ ಹತ್ರ ಇರೋದು. ಗೇಟ್ ಹತ್ರ ಇದ್ದೀನಿ. ಒಳಗಡೆ ಹೋಗಬೇಕು ಅನ್ಲೋಡಿಂಗ್ಗೆ. ಹೋಗೋಣ ಬನ್ನಿ, ಅನ್ಲೋಡಿಂಗ್ ಮಾಡ್ಕೊ ಬರೋಣ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತವ್ರೆ. 4ನೇ ಆರ್ಡ್ರು ಬಂದಿದೆ. ಟೈಮು 11:40. ಪಿಕಪ್ ಹೋಗೋಣ ಬನ್ನಿ. 2.5 ಕಿಲೋಮೀಟರ್ ಇದೆ ಪಿಕಪ್ಪು. ಹೋಗೋಣ ಬನ್ನಿ. ಡ್ರಾಪ್ ಇರೋದು ಜಿಗಣಿ ಅಂತ ತೋರಿಸ್ತಾ ಇದೆ. ನೋಡೋಣ ಬನ್ನಿ. ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. ಲೋಡಿಂಗ್ ಪಾಯಿಂಟಲ್ಲಿ 6 ಶೀಟ್ ಇದೆಯಂತೆ. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸ್ನೇಹಿತರೆ, ಲೋಡಿಂಗ್ ಆಗಿದೆ. 35 ನಿಮಿಷ ಲೋಡ್ ಮಾಡೋರೆ 6 ಶೀಟ್ ಪ್ಲೈವುಡ್ಗೆ. ಹೋಗೋಣ ಬನ್ನಿ. ಡ್ರಾಪು 31 ಕಿಲೋಮೀಟ್ರ್ ಇದೆ. ಆನೇಕಲ್ ಹತ್ರ ಇದೆ ಡ್ರಾಪು. ಬರೀ 1170 ಕೊಟ್ಟವನೆ. ಏನು ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ. ಆ ಕಡೆಯಿಂದ ಆರ್ಡ್ರ್ ಬರ್ತಾವೆ. ಇಲ್ಲ ಜಗಡಿ ಬಂದು ಆರ್ಡ್ರ್ ಹಾಕಿ ಬರೋಣ. ನೋಡೋಣ ಬನ್ನಿ, ಹೋಗೋಣ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತವ್ರೆ. 6 ಶೀಟು ಅನ್ಲೋಡ್ ಮಾಡ್ಕೊಂಡು ಜಿಗಣಿ ಕಡೆ ಹೋಗೋಣ ಬನ್ನಿ. ಸ್ನೇಹಿತರೆ, 4ನೇ ಆರ್ಡ್ರು ಕಂಪ್ಲೀಟ್ ಆಗಿದೆ. ಟೈಮು 1:33. ಇಲ್ಲಿ ಆನೇಕಲ್ ಹತ್ರ ಇದ್ದೀನಿ. ಯಾವುದೋ ಆರ್ಡ್ರು ಬರೋಲ್ಲ ಇಲ್ಲಿ. ನೋಡೋಣ. ಅಲ್ಲೇ 10 ನಿಮಿಷ ಆಯಿತು ಟ್ರಿಪ್ ಕ್ಲೋಸ್ ಮಾಡಿ. ಇನ್ನೂ ಯಾವುದೋ ಆರ್ಡ್ರು ಬಂದಿಲ್ಲ. ಇಲ್ಲಿ ಜಿಗಣಿ ಕಡೆ ಹೋಗೋಣ. ಒಂದು 10 ಕಿಲೋಮೀಟ್ರ್ ಇದೆ ಇಲ್ಲಿಂದ ಜಿಗಣಿ. ಆ ಕಡೆ ಹೋಗ್ಬಿಟ್ಟು ಊಟ ಗೀಟ ಮಾಡ್ತಾ ಇರೋಣ.
ಅಲ್ಲಾದರೆ ಆರ್ಡ್ರ್ ಬರುತ್ತೆ, ನೋಡೋಣ ಬನ್ನಿ ಆರ್ಡ್ರ್ ಬರುತ್ತೆ ಇಲ್ವೋ ನೋಡೋಣ. ಜಿಗಣಿ ಹತ್ರ ಬಂದು ಊಟ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಟೈಮು ಆಗಿದೆ, ಊಟ ಮಾಡ್ತಾಯಿದೆ. ಆರ್ಡ್ರ್ ಬಂದಿದೆ 5ನೇ ಆರ್ಡ್ರು. ಇಲ್ಲಿಂದ ಜಿಗಣಿಯಿಂದ ಕುಂಬ್ಳಗೂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಇನ್ನೊಂದು ಸ್ಟಾಪು ಹೆಜ್ಜಾಲ, ಮೈಸೂರು ರೋಡ್ ಹೆಜ್ಜಾಲ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. 1 ಸ್ಟಾಪ್ ಇರೋದು. ಲೋಡಿಂಗ್ ಪಾಯಿಂಟಿಗೆ ಬಂದೆ, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಟೈಮು 2:45. ಡೀಸೆಲ್ ಹಾಕ್ಸ್ಬೇಕು, ಇಲ್ಲೆಲ್ಲರ ಮುಂದೆ ಡೀಸೆಲ್ ಹಾಕ್ಸ್ಕೊಳ್ಳೋಣ. ಹಂಗೆ ಹೋಗ್ಬೇಕಾದ್ರೆ ನೈಸ್ ರೋಡಲ್ಲಿ ಹೊಟ್ಟೋಗೋಣ. ನೈಸ್ ರೋಡಲ್ಲಿ ಹೋದರೆ 34 ಕಿಲೋಮೀಟ್ರ್ ಐತೆ ಕುಂಬ್ಳಗೂಡಿಗೆ. ಸಿಟಿ ಒಳಗಡೆ ಹೋದರೆ 41 ಐತೆ. ಸಿಟಿ ಒಳಗಡೆ ಎಲ್ಲ ಟ್ರಾಫಿಕ್ ಜಾಸ್ತಿ ಇರ್ತದೆ, ಒಂದು 7 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಅದ್ರ ಬದಲು ನೈಸ್ ರೋಡಲ್ಲಿ ಹೊಟ್ಟೋಗೋಣ, ಒಂದು 110 ರೂಪಾಯಿನ ಆಗುತ್ತೆ. ಹೋಗೋಣ ಬನ್ನಿ, ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಲೋಡ್ ಮಾಡ್ಕೊಂಡು ಮುಂದೆ ಬಂದೆ. ಇಲ್ಲೇ ಪೆಟ್ರೋಲ್ ಬಂಕ್ ಇತ್ತು, ಇಂಡಿಯನ್ ಪೆಟ್ರೋಲ್ ಬಂಕು, APC ಸಿಗ್ನಲಲ್ಲಿ. ಡೀಸೆಲ್ ಹಾಕ್ಸ್ತಾಯಿದ್ದೀನಿ. 1510 ರೂಪಾಯಿಗೆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಇವಾಗ ಬನ್ನೇರುಘಟ್ಟ ರೋಡು ಟೋಲ್ ಹತ್ರ ಇದ್ದೀನಿ. ಇಲ್ಲಿಂದ ಟೋಲ್ ಹತ್ಬಿಟ್ಟು ಕೆಂಗೇರಿ ಹತ್ರ ಮೈಸೂರು ರೋಡ್ ಟೋಲ್ ಇಳಿದ್ಬಿಡೋದು ಡೈರೆಕ್ಟು. ಹೋಗೋಣ ಬನ್ನಿ ಸ್ನೇಹಿತರೆ. ಮೈಸೂರು ರೋಡು ಎಕ್ಸಿಟ್ ಟೋಲ್ ಹತ್ರ ಬಂದಿದ್ದೀನಿ ಸ್ನೇಹಿತರೆ. ಕುಂಬ್ಳಗೂಡು ಬಂದಿದ್ದೀನಿ. ಫಸ್ಟ್ನೇ ಅನ್ಲೋಡ್ ಪಾಯಿಂಟು. ಟೈಮು 4 ಗಂಟೆ ಆಗಿದೆ. ಗಾಡಿ ಹಾಕಿದ್ದೀನಿ, ಅನ್ಲೋಡಿಂಗು ಮಾಡ್ತವ್ರೆ. ಬನ್ನಿ ಅನ್ಲೋಡ್ ಮಾಡ್ಕೊಂಡು ನೆಕ್ಸ್ಟು ಲಾಸ್ಟ್ ಡ್ರಾಪ್ ಇರೋದು ಹೆಜ್ಜಾಲದ ಹತ್ರ ಹೋಗ್ಬೇಕು. ಅನ್ಲೋಡ್ ಮಾಡ್ಕೊ ಹೋಗೋಣ ಬನ್ನಿ ಸ್ನೇಹಿತರೆ. ಫಸ್ಟು ಪಾಯಿಂಟ್ ಅನ್ಲೋಡಿಂಗ್ ಕಂಪ್ಲೀಟ್ ಆಗಿದೆ. 8 ಕಿಲೋಮೀಟ್ರ್ ಇದೆ ಲಾಸ್ಟ್ ಡ್ರಾಪ್ ಪಾಯಿಂಟು ಹೆಜ್ಜಾಲ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ರೈಲ್ವೆ ಗೇಟು ಕ್ಲೋಸ್ ಆಗಿಬಿಟ್ಟಿದೆ. ಟ್ರೈನ್ ಹೋಯ್ತಾ ಇದೆ ಇವಾಗ. ಹೋಗೋಣ ಬನ್ನಿ, ಹೆಜ್ಜಾಲಕ್ಕೆ ಹೋಗ್ಬೇಕು. ರೈಲ್ವೆ ಗೇಟ್ ಓಪನ್ ಆಯ್ತದೆ ಇವಾಗ. ಬಂದು ಅರ್ಧ ಗಂಟೆ ಆಯಿತು. ಇವಾಗ ಅನ್ಲೋಡ್ ಪಾಯಿಂಟ್ಗೆ ಹಾಕ್ಸೋರೆ ಗಾಡಿನ. ಅನ್ಲೋಡ್ ಮಾಡೋಣ ಬನ್ನಿ. ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು. 123 ಕಿಲೋಮೀಟ್ರ್ ಓಡಿದೆ ಸ್ನೇಹಿತರೆ. 5ನೇ ಆರ್ಡ್ರು ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಟೈಮು 5:12. 123 ಕಿಲೋಮೀಟ್ರ್ ಓಡಿದೆ ಇಲ್ಲಿಗೆ ಹೆಜ್ಜಾಲಕ್ಕೆ. ಇಲ್ಲಿಗೆ ಎಷ್ಟಾಗಿದೆ ಅಮೌಂಟು, ಅರ್ನಿಂಗ್ಸು, ಡೀಸೆಲ್ ಎಷ್ಟಾಗಿದೆ, ಟೋಲು ಎಷ್ಟು, ಖರ್ಚು ಎಲ್ಲ ಹೋಗಿ ಎಷ್ಟು ಉಳಿದಿದೆ ಎಲ್ಲ ಹೇಳ್ತೀನಿ ಬನ್ನಿ ಲಾಸ್ಟಲ್ಲಿ. ಇವಾಗ ಊರಿಗೆ ಹೋಗ್ತಾಯಿದ್ದೀನಿ. ನಾಳೆ ಭಾನುವಾರ ಇರೋದ್ರಿಂದ ಗಾಡಿದು ಸ್ವಲ್ಪ ಕೆಲಸ ಇದೆ. ಏನು ಅಂತ ನಾಳೆ ವೀಡಿಯೋ ಮಾಡ್ತೀನಿ. ಅದಕ್ಕೆ ಊರಿಗೆ ಹೋಗ್ತಾಯಿದ್ದೀನಿ ಗಾಡಿ ಎತ್ಕೊಂಡು. ಹೋಗೋಣ ಬನ್ನಿ, ಲಾಸ್ಟಲ್ಲಿ ಎಷ್ಟಾಯಿತು ಏನೋ ಎಲ್ಲ ಹೇಳ್ತೀನಿ. ಊರಿಗೆ ಹೋಗ್ಬೇಕಾರೆ ಹಂಗೆ ನಮ್ಮ ಹುಡ್ಗನಿಗೆ ಬರ್ತಾಯಿದ್ದ ಗಾಡಿ. ನಮ್ಮ ಹುಡ್ಗನ ಗಾಡೀಲಿ ವೀಡಿಯೋ ಮಾಡೋಕ್ಕೆ ಹೇಳಿದೆ. ಈ ಥರ ಮಾಡೋರು ನೋಡಿ, ವೀಡಿಯೋ ಯಾವ ಥರ ಇದೆ ನೋಡಿ. ಮೈಸೂರು ಹೈವೇಲಿ, ಎಕ್ಸ್ಪ್ರೆಸ್ ವೇಲಿ ಈ ಥರ ಬಂದಿದೆ. ಇವತ್ತು 5 ಆರ್ಡ್ರ್ ಮಾಡಿರೋದು. ಅರ್ನಿಂಗ್ಸು ಟೋಟಲು 3902 ಆಗಿದೆ. ಇವತ್ತಿನ ಲೆಕ್ಕಾಚಾರ ಮಾಡೋಣ ಬನ್ನಿ. 123 ಕಿಲೋಮೀಟ್ರು, 12.92, 943 ರೂಪಾಯಿ ಡೀಸಲು, 200 ರೂಪಾಯಿ ಖರ್ಚು, 116 ರೂಪಾಯಿ ಟೋಲು, 1259 ಆಗಿದೆ. ಅದರಲ್ಲಿ 3902ರಲ್ಲಿ 1259 ಹೋದರೆ 2643 ರೂಪಾಯಿ ಉಳಿದಿದೆ. ಚನ್ನಪಣ್ಣ ಹತ್ರ ಬಂದೆ. ನಮ್ಮ ಹುಡುಗದು ಕಾರು ನೇಮ್ ಎಲ್ಲ ಹಾಕ್ಸ್ತಾಯಿದ್ರು. ನೇಮ್ ಎಲ್ಲ ಹಾಕ್ಸಿ ನೋಡಿ ಈ ಥರ ಬಂದಿದೆ. ಹಿಂದೆಗಡೆ ನೇಮು, ಲೋಗೋ ಎಲ್ಲ ಹಾಕ್ಸವ್ರೆ. ಹೆಂಗಿದೆ ನೋಡಿ, ಈ ಥರ ಬಂದೈತೆ. ಗ್ಯಾರೇಜಲ್ಲಿ ನೋಡಿ ಚೇರು, ಹೊಸ ಚೇರು. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಎಲ್ಲ ಕಿತ್ತಾಡ್ತವ್ರೆ, ಜಗಳ ಆಡ್ತವ್ರೆ. ಆಯ್ತು ಬಿಡ. ಏನಾಯ್ತು 10 ಗಂಟೆ ಆಗದೆ ಟೈಮು. ಹೆಂಗ ಆಡ್ತಾವ ನೋಡಿ ಕತ್ಲೆಲ್ಲ. ಇವ್ನು ನೋಡಿ, ಇವನು ಏನೋ ಅಳ್ಳಾಡ್ಸ್ಕೊಂಡಿದ್ದಾನ. ಎಲ್ಲ ಮಚ್ಚ ಒಂದ್ಸರಿ ಎಲ್ಲ ಮಚ್ಚ ಹೆಂಗೆ ಮಾಡ್ತಾರೆ. ಯಾರೇ ಒಂದು ಸುಮ್ಮನೆ ಹಿಂಗಂದ್ರೆ ಕಣ್ಪಿಸ್ತವನೆ. ನೋಡಿ ಸೈಡ್ಗೆ ಹೋಯ್ತಾವ್ರ ಇಬ್ರು. ಸೈಡ್ಗೆ ಹೋಯ್ತಾವ್ರ ಇಬ್ರು. ಸ್ನೇಹಿತರೆ, ಟೈಮು 9:15 ಆಗಿದೆ. ರಾತ್ರಿ ಬಂದಾಗ 11 ಗಂಟೆ ಆಗಿತ್ತು. ವಿಡಿಯೋ ಮಾಡಿಲ್ಲ. ಅಲ್ಲಿ ಸ್ಟಿಕ್ಕರಿಂಗ್ ಮಾಡಿಸೋದು, ಕಾರ್ ರಿಪೇರಿ ಗ್ಯಾರೇಜ್ ಹತ್ರ ಲೇಟ್ ಆಗೋಯ್ತು.
ಆದರೂ ರೆಡಿ ಆಗಿಲ್ಲ. ಇವಾಗಲೂ ಹೋಗ್ಬೇಕು ಇವತ್ತುವೆ. ನೋಡೋಣ, ನಂದು ಗಾಡಿ ರೆಡಿ ಮಾಡಿಸ್ಬೇಕು. ಇಷ್ಟಾಗಿತ್ತು ನಿನ್ನೆದು ಬಾಡಿಗೆ ಶನಿವಾರದ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.